ಈಗ ನನಗೆ ಅವರು ಏನ್ ಮಾತಾಡಿದ್ದಾರೆ, ನಾಟಕ ಮಂಡಳಿ ಅಂತ ಮಾತಾಡಿದ್ದಾರೆ. ಇವ್ರನ್ನೇನ್ ಕರಿಬೇಕು ನಾವು? ಸೋಲಾರ್ ಕಬ್ಜಾ ಮಂಡಳಿ ಅಂತ ಕರೀಲ, ಸೋಲಾರ್ ಕಬ್ಜಾ ಮಾಡಿರೋ ಮಂಡಳಿ ಅಂತ ಕರೀಲೇನಪ್ಪ. ನಿಮಗೆ ವಾಟರ್ಸಲಿಕ್ಕೆ ಅವರಿಗೆ ನನ್ನ ಭರವಸೆ ಏನಂದ್ರೆ, ಇದು ಪುನರ್ ಪರಿಶೀಲನೆ ಮಾಡಿ ಇದಕ್ಕೇನಾದ್ರೂ ಬೇರೆ ರೀತಿ ಮಾಡದೆ ನಾವು ಒಪ್ಪೋದಿಲ್ಲ, ನೀವು ಒಪ್ಪೋದಿಲ್ಲ. ಈಗ ನನಗೆ ನಾಟಕ ಮಂಡಳಿ ಅಂತ ಹೇಳಿದ್ರು, ಆಯ್ತು ಈಗ ನಾನು ನಿಜವಾಗಿ ನಾಟಕ ಬಣ್ಣ ಬಳ್ಕೊಳ್ತೀನಿ ಅಲ್ವಾ? ಈಗ ನಾನು ಬಣ್ಣ ಬಳ್ಕೊಂಡು ಗದೆ ಹಿಡ್ಕೊಳ್ತೀನಿ. ನಡಿ ಒಂದ್ ಹೇಳ್ತೀನಿ, ಇಷ್ಟು ಗಟ್ಟಿಯಾಗಿ ಅವ್ರು ಇದ್ದಾರೆ ಅಂದ್ರೆ ನಾನು ಮಾಡಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ನಮ್ದೆಲ್ಲ ನಾನೇ ನಿಂತ್ಕೊಳ್ತೀನಿ ಅಲ್ಲಿ, ಪೈಪ್ ಲೈನ್ ಕೆಲಸ ಶುರು ಮಾಡಿ ನಾನೇ ನಿಂತ್ಕೊಳ್ತೀನಿ, ಆಯ್ತು. ಏರ್ಫೋರ್ಸ್ ಕರ್ತಿದ್ರೆ ಎಷ್ಟು ಜನ ಅರೆಸ್ಟ್ ಮಾಡ್ತೀನಿ ನೋಡ್ತೀನಿ ನಾನು. ಏನ್ ತಮಾಷೆ ತಿಳ್ಕೊಂಡಿದ್ದೀರಾ? ದೇವಪ್ಪನ ಕೆರೆಯನ್ನು ಪುನಶ್ಚೇತನಗೊಳಿಸಿ ಮಿನಿ ಡ್ಯಾಂ ಮಾಡಬೇಕೆಂದು ವಿವಿಧ ಸಂಘಟನೆಗಳಿಂದ ಬೃಹತ್ ಬೈಕ್ ರ್ಯಾಲಿ. ಗೌರಿಬಿದನೂರು ತೊಂಡೆಬಾವಿ ಮಾರ್ಗ ಮಧ್ಯೆ ಇರುವ ದೇವಪ್ಪನ ಕೆರೆಯನ್ನು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡಿಸಿ ಮಿನಿ ಡ್ಯಾಂ ನಿರ್ಮಾಣ ಮಾಡುವುದರಿಂದ ಸುಮಾರು 40 ಹಳ್ಳಿಗಳಿಗೆ ವ್ಯವಸಾಯಕ್ಕೆ ಮತ್ತು ಕುಡಿಯಲು ಅನುಕೂಲವಾಗುತ್ತದೆ. ಹಾಗೂ ಈ ಕೆರೆಯು ನಗರ ಸಮೀಪವಿರುವುದರಿಂದ ನಗರವು ದಿನೇ ದಿನೇ ಅಭಿವೃದ್ಧಿ ಹೊಂದುತ್ತಿರುವುದರಿಂದ ಮುಂದಿನ ದಿನಗಳಲ್ಲಿ ನಗರಕ್ಕೂ ಸಹ ಕುಡಿಯಲು ನೀರನ್ನು ಇದೇ ಕೆರೆಯಿಂದ ಪೂರೈಸಬಹುದು. ಈ ಕೆರೆಯು ಎತ್ತಿನಹೊಳೆ ಪೈಪ್ಲೈನ್ಗೆ ತೀರಾ ಹತ್ತಿರ ಇರುವುದರಿಂದ ಎತ್ತಿನಹೊಳೆ ನೀರನ್ನು ಶೇಖರಿಸಬಹುದಾಗಿದೆ ಎಂದು ರೈತ ಸಂಘಟನೆಯ ರವಿಚಂದ್ರ ರೆಡ್ಡಿ ತಿಳಿಸಿದರು. ಕರಬೆ ತಾಲೂಕು ಅಧ್ಯಕ್ಷ ಅಶ್ವಥ್ ನಾರಾಯಣ ಮಾತನಾಡಿ, ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕೆಂದು ನಾವು ಸಂಕಲ್ಪದಿಂದ ಬಂದಿದ್ದೇವೆ. ನಾವು ಮುಂದಿನ ಪೀಳಿಗೆಗಳಿಗಾಗಿ ಶ್ರಮ ಪಡುತ್ತಿರುವಂತಹವರು. ನಾವು ನಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ನಾಡು ನುಡಿ ಜಲ ರಕ್ಷಣೆಗಾಗಿ ಹೋರಾಟ ಮಾಡುವ ಹೋರಾಟಗಾರರು. ನಮ್ಮನ್ನು ಟೀಕಿಸುವ ಬದಲು ನಮ್ಮ ಜೊತೆ ಕೈ ಜೋಡಿಸಿದರೆ ಮುಂಬರುವ ಪೀಳಿಗೆಗಳಿಗೆ ಉತ್ತಮವಾದಂತಹ ಅಭಿವೃದ್ಧಿಯನ್ನು ಮಾಡಬಹುದಾಗಿದೆ ಎಂದರು. ನಂತರ ಈ ಸಭೆಯಲ್ಲಿ ಮನವಿಯನ್ನು ಸ್ವೀಕರಿಸಲು ಬಂದಂತಹ ಮಾಜಿ ಸಚಿವರು ಹಾಗೂ ಹಾಲಿ ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷರಾದ ಎನ್ಎಚ್ ಶಿವಶಂಕರ ರೆಡ್ಡಿ ಮಾತನಾಡಿ, ನನ್ನ ಅವಧಿಯಲ್ಲಿ ತಾಲೂಕಿನಲ್ಲಿ ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ಈಗ ಇರುವಂತಹ ಶಾಸಕರು ರೈತರನ್ನು ಅಧಿಕಾರಿಗಳನ್ನು ಕರೆಸಿ ಚರ್ಚಿಸಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಕು. ತಮ್ಮ ಇಷ್ಟ ಬಂದಂತೆ ಪ್ರತಿಷ್ಠೆಗೆ ತೆಗೆದುಕೊಳ್ಳಲು ಬಾರದು. ತಾಲೂಕಿನ ಜನತೆಗೆ ಹಣ ಹಂಚಿ ಗೆದ್ದಿದ್ದೀರಿ, ಅದರಿಂದ ನಿಮಗೆ ರೈತರ ಕಷ್ಟ ಅರ್ಥ ಆಗುತ್ತಿಲ್ಲ. ಮೊನ್ನೆಯಷ್ಟೇ ನಾನು ಮಾಧ್ಯಮದಲ್ಲಿ ನೋಡಿದೆ, ತಾವೇ ಹೇಳಿಕೆ ಕೊಟ್ಟಿದ್ದೀರಿ, ವಾಟದ ಹೊಸಹಳ್ಳಿ ರೈತರನ್ನ ನನ್ನ ನಾಟಕ ಮಂಡಳಿ ಎಂದು. ಹೌದು, ನೀವು ಮಾಡುತ್ತಿರುವ ಯೋಜನೆ ಅವೈಜ್ಞಾನಿಕ. ಆ ಕೆರೆಗೆ ಯಾವುದೇ ನೀರಿನ ನಾಲೆ ಇಲ್ಲ. ಒಂದು ವೇಳೆ ಪ್ರತಿಷ್ಠೆಗೆ ತೆಗೆದುಕೊಂಡು ನಾನು ಮಾಡುತ್ತೇನೆ ಎಂದರೆ ಅದು ಹೇಗೆ ಮಾಡುತ್ತೀರೋ ಮಾಡಿ. ನೀವು ಎಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡುತ್ತೀರೋ ಅಲ್ಲಿಗೆ ಖುದ್ದಾಗಿ ನಾನೇ ಬಂದು ನಿಲ್ಲುತ್ತೇನೆ ಎಂದು ಎಚ್ಚರಿಕೆ ನೀಡಿದರು. ಇಲ್ಲೂ ಕೂಡ ಏನ್ ನೀರು ಬರುವಾಗ ಅದೇ ಎತ್ತಿನೊಳಗೆ ನೀರು ಬರುವಾಗ ಇದನ್ನೇ ರಿಸರ್ವರ್ ಮಾಡಿಕೊಂಡು ಇಲ್ಲಿಂದಾನೇ ಪಂಪ್ ಮಾಡಿದ್ರೆ ಎಷ್ಟು ಸರಿ? 30 ಕಿಲೋಮೀಟರ್ ದೂರದಿಂದ ಎತ್ತಿನೊಳೆ ಪೈಪ್ ಲೈನ್ ಇಂದ ಅದು ರಿಸರ್ವ್ ಮಾಡಿ ಅಲ್ಲಿ ಪಂಪ್ ಮಾಡಿ ಮತ್ತೆ ಇದು ಬೆಟ್ಟಕ್ಕೆ ಏನೋ ಕಟ್ಟಿಗೆ ಒದ್ದಂಗಿರುತ್ತೆ. ಹಳಬರು ಹೇಳ್ತಾರಲ್ಲ, ಕಟ್ಟಿಗೆ ಹೋಗ್ತಾರೆ ಅಂತ ಕೆಟ್ಟ ಪರಿಸ್ಥಿತಿ ಆಗುತ್ತೆ. ಬಹುಶಃ ಶಾಸಕರಿಗೆ ಮಾಹಿತಿಯ ತಾಂತ್ರಿಕವಾದಂತ ಮಾಹಿತಿಯ ಕೊರತೆ ಇದೆ ಅಂತೇಳಿ ನಾನು ಸರ್ವಪಕ್ಷಗಳ ಸಭೆ ಕರೆಸಿ ಅಂತಾನೆ ಹೇಳಿದ್ದೀನಿ. ರೈತ ಸಂಘದವರು ಇರ್ಬೋದು, ಎಲ್ಲಾ ಪಕ್ಷದವರು, ಈಗ ಎಲ್ಲ ಪಕ್ಷದವರು ರೈತ ಸಂಘಟನೆಯವರು ಎಲ್ಲರೂ ಇದ್ದಾರೆ. ಇದರಲ್ಲಿ ಏನು ರಾಜಕೀಯ ಇಲ್ಲ. ಆಮೇಲೆ ಒಂದು ಮಾತು ಬೆಳೆಸಿದ್ದಾರೆ, ಇದು ಶಿವಶಂಕರ ರೆಡ್ಡಿ ಅವರ ಕೃಪಾ ಪೋಷಿತ ನಾಟಕ ಮಂಡಳಿ. ಹಾಗಾದ್ರೆ ನಾವೆಲ್ಲ ಇಲ್ಲಿರ್ತಕ್ಕಂಥವರೆಲ್ಲ ನಮ್ಮ ಆಡಳಿಸಳ್ಳಿ ಅಮಾನಿಕೆರೆಯದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಶಾಸಕರನ್ನ ಅಥವಾ ರೈತರನ್ನ ಕಡೆಗಣಿಸ್ತಕ್ಕಂಥದ್ದು ಸರಿಯಲ್ಲ, ಶೋಭೆ ತರೋದಿಲ್ಲ. ನಾನು ತಮ್ಮ ಬಂದು ಅಪೀಲ್ ಮಾಡ್ತೇನೆ, ಬರಲಿ. ಈಗ ವೈಯಕ್ತಿಕ ದ್ವೇಷ ಏನಿಲ್ಲ, ಇದರಲ್ಲಿ ವೈಯಕ್ತಿಕ ಪ್ರತಿಷ್ಠೆ ಏನಿಲ್ಲ. ಎಷ್ಟಿದ್ದಾರೆ ಇವರು ಸೋಲಾರ್ ಪಾರ್ಕ್? ಗೌರಿಬಿದನೂರು ತಾಲೂಕು ಬಂದ್ರೆ ಎಷ್ಟು ಸೋಲಾರ್ ಪಾರ್ಕ್ ಮಾಡಿದ್ರು? ಚಂದನೂರ್ ಹತ್ರ ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ಎಕರೆಗೆ ಎಷ್ಟು ಕೊಟ್ಟರು ಅಲ್ಲಿ ಕೇಳಿದ್ದೀರಾ? ಚಂದನೂರು ಇದರಲ್ಲಿ 5 ಲಕ್ಷ 3 ಲಕ್ಷ ಒಂದು ಎಕರೆ ಕೊಟ್ಟರು. ಚಂದನೂರ್ ಹತ್ರ ಭೂಮಿ ಬೆಲೆ ಎಷ್ಟಿದೆ? 40 ಲಕ್ಷ ಇದೆ. ಇದು ನಿಜವಾಗ್ಲೂ ಕೂಡ ರೈತರಿಗೆ ಅವ್ರ ಹಿತ ಕಾಡೋರು ಅದರ
ನೀವು 40 ಲಕ್ಷ ಕೊಟ್ಟು ಎಕರೆ ಜಮೀನು ತಗೋಬೇಕಾ 4-5 ಲಕ್ಷ ಕೊಟ್ಟು ಏಜೆಂಟ್ ಮುಖಾಂತರ ಇವ್ರು ಹೆಂಗ್ ಮಾಡ್ತಾರೆ ಗೊತ್ತಾ? ಗಿರಾಕಿಗಳಿಗೆ, ಬಿಸ್ನೆಸ್ ಗಿರಾಕಿಗಳಿಗೆ ಸುತ್ತಲೂ ತೆಗಿತಾರೆ ಜಮೀನು, ಮಧ್ಯ ಪಾಪ ತೆಗೆದಾಕೊಂಡ್ಬಿಡ್ತಾರೆ. ಅವರು ಕೇಳಿದಷ್ಟು ರೇಟ್ಗೆ ಕೊಡಬೇಕು. ಹಂಗ್ ಮಾಡ್ಬಿಡ್ತಾರೆ. ಅವಾಗ ಪಾಪ ಏನೋ ಸುತ್ತು ಬಂದ್ಬಿಟ್ಟಿದ್ದಾರೆ. ಸೊ ಈ ತರ ಇವರೆಲ್ಲ ಮಾಫಿಯಾ ಇದಾರಲ್ಲ, ಇವ್ರು ಭೂಮಾಫಿಯಾ ಗಿರಾಕಿಗಳು. ಬೇರೆ ಆಮೇಲೆ ಎಷ್ಟಿದೆ ಗೊತ್ತಿಲ್ಲ ನನಗೆ. ಗೌರಿಬಿದನೂರು ತಾಲೂಕಿನ ಪ್ರತಿನಿಧಿ ಆದ್ಮೇಲೆ ಅದಕ್ಕೆ ಮೊದಲು ಅಲ್ಕಾಪುರದಲ್ಲಿ ಏನ್ ಮಾಡಿದ್ರು, ನಾನು ಸಹಾಯ ಮಾಡಿದ್ದೀನಿ, ನಮ್ಮ ಪ್ಲಾಂಟ್ಗೆ ಇಲ್ಲ ಅಂತಲ್ಲ. ಆದ್ರೆ ರೈತರಿಗೆ, ಬಹಳ ಜನ ರೈತರಿಗೆ, ಕೆಂಚೇಗೌಡ ಇದ್ದಾನೆ, ಬಹಳ ಜನ ರೈತರಿಗೆ ದುಡ್ಡೇ ಕೊಟ್ಟಿಲ್ಲ. ಅರ್ಧಂಬರ್ಧ ಎಕರೆಗೆ 2 ಲಕ್ಷ 3 ಲಕ್ಷ ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ದಾರೆ. SC ST ಜಮೀನು ಸುಮಾರು 50-60 ಎಕರೆ SC ST ಜಮೀನಿದೆ. ಅದರಲ್ಲಿ ಅವರಿಗೆಲ್ಲ 1 ಲಕ್ಷ 2 ಲಕ್ಷ ತಗಲಾಕ್ಬಿಟ್ಟು ಪಾಪ ಅಗ್ರಿಮೆಂಟ್ ಮಾಡಿಸ್ಬಿಟ್ಟು ಪೂರ್ತಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ. ಅವ್ರಿಗೆ ನನ್ನ ಹತ್ರ ಮಾಹಿತಿ ಇದೆ, ಕೊಡ್ತಿರ್ಬೇಕಾದ್ರೆ. ಸುಮಾರು 50 ಎಕರೆ ರೈತರಿಗೆ, SC ST ಜಮೀನಿರೋ ರೈತರಿಗೆ ಪೂರ್ತಿ ದುಡ್ಡು ಕೊಟ್ಟಿಲ್ಲ. ಬೇಕಾದ್ರೆ ಅವ್ರು ಹೇಳಿ, ನನ್ನ ಹತ್ರ ಲಿಸ್ಟಿನ ಕೊಡ್ತೀನಿ. ಮತ್ತೆ ಸುಮಾರು ಒಂದು 25 ಎಕರೆ ಕುಂಟೆ, ರಸ್ತೆಗಳು, ಗೋಮಾಳೆ ಎಲ್ಲ ಗುಳುಕ್ ಮಾಡಿದ್ದಾರೆ ಇವರು. ಅವ್ರು ಕೊಟ್ಟಿದ್ದು 2 ಲಕ್ಷ 3 ಲಕ್ಷ. ರೈತರ ಬಗ್ಗೆ ಮಾತಾಡ್ತಾರೆ. ಆಮೇಲೆ ಇತ್ತೀಚೆಗೆ ಇಲ್ಲಿ ಮಧುಗಿರಿಯಲ್ಲಿ IDA ಹತ್ರ ಒಂದು ಸೋಲಾರ್ ಪ್ಲಾಂಟ್ ಮಾಡಿದ್ದಾರೆ. ಅಲ್ಲೇನ್ ಮಾಡಿದ್ದಾರೆ ಗೊತ್ತಾ ನಿಮಗೆಲ್ಲ? ಟಿವಿಗಳಲ್ಲಿ ಗೊತ್ತಲ್ಲಪ್ಪ. 40 ಎಕರೆ ಪಡೆ ಜಮೀನು ಗೋಲ್ಮಾಲ್ ಮಾಡಿ ಯಾರತ್ರ ಕೊಂಡ್ಕೊಂಡು ಇವ್ರ ಮಗನ ಹೆಸರಿಗೆ, ಕಂಪನಿ ಹೆಸರಲ್ಲಿ ಸೋಲಾರ್ ಪ್ಲಾಂಟ್ ಮಾಡಿದ್ರು. ಅದು ಹೆಂಗೆ ಗೊತ್ತಾಯ್ತು, ನಿಮ್ಮ ಮೀಡಿಯಾದವರು ಎಲ್ಲ ರಿಪೋರ್ಟ್ ಮಾಡಿದ್ರು. ಫ್ರಾಡ್ ಅಂತ ಬಂತು. ಆಮೇಲೆ ಎಲ್ಲ DCಗಳು ಅವರು ಇವರು ನಮ್ಮ ರೆವಿನ್ಯೂ ಮಿನಿಸ್ಟ್ರಿ ಲೆವೆಲ್ ಬಂತು. ರೆವಿನ್ಯೂ ಮಿನಿಸ್ಟ್ರಿ ಇಮಿಡಿಯೇಟ್ಲಿ ಎನ್ಕ್ವೈರಿ ಮಾಡಿ ಅದರೊಂದು ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. DC ಮೇಲೆ ಕೇಸ್ ಹಾಕಿ ಕೊಟ್ಟರು. ಇವರೆಲ್ಲ ಕೆಲವು ರೈತರು, ಇತರ ಹೋರಾಟಗಾರರು. ಈ ಕೇಸ್ ನಡೀತಾ ಇದೆ. ಆಮೇಲೆ ಇಲ್ಲಿ ತಂದೆಬಾಯಿ ಹತ್ರ ಮೊನ್ನೆ ಒಂದು ಸೋಲಾರ್ ಪಾರ್ಕ್ ಮಾಡಿದ್ದಾರೆ. ನನಗನ್ಸುತ್ತೆ ಇವರು ಅದ್ರ ಮಾಡ್ತಾರೆ. ಆಮೇಲೆ ಇಲ್ಲಿ ಮಲ್ಲೇನಹಳ್ಳಿ ಹತ್ರ ಒಂದು ಬೆಟ್ಟ ಪಕ್ಕದಲ್ಲಿ ಒಂದು 60 ಎಕರೆ ಮಾಡಿದ್ದಾರೆ. ನನಗೆ ಡೌಟ್ ಇದೆ ಸೋಲಾರ್ ಪಾರ್ಕ್ ಪಾರ್ಟ್ನರ್ ಅಂತ. ಇವರೆಲ್ಲ ನೋಡ್ರಿ, ಬ್ರಿಟಿಷರು ನಮ್ಮ ದೇಶಕ್ಕೆ ಹೇಗೆ ಬಂದು ಲೂಟಿ ಮಾಡಿ, ದೇಶನ ಜನರಿಗೆ ಮೋಸ ಮಾಡಿ, ಆಸ್ತಿ ಮಾಡಿಕೊಂಡು ಲೂಟಿ ಮಾಡಿದ್ರು. ಆ ತರ ಕ್ಯಾಟಗರಿಗೆ ಸೇರಿದವರು. ಅವರಿಂದ ಕೆಲವರು ಪುಡಾರಿಗಳಿದ್ದಾರೆ, ರಿಯಲ್ ಎಸ್ಟೇಟ್ ಏಜೆಂಟ್ ಗಿರಾಕಿಗಳಿದ್ದಾರೆ, ಕಾಂಟ್ರಾಕ್ಟರ್ಸ್ ಇದ್ದಾರೆ, ಬ್ರೋಕರ್ಸ್ ಇದ್ದಾರೆ. ಈ ಬ್ರೋಕರ್ಗಳಿಗೆಲ್ಲ ಇದೇ ಕೆಲಸ. ಇವಾಗ ನಿಜವಾದಂತ ಜನಸೇವೆ ಮಾಡುವಂತವರು ಅಥವಾ ಜನರಿಗೆ, ರೈತರು ಸಹಾಯ ಮಾಡುವಂತ ಜನ ಇವ್ರ ಹಿಂದೆ ಬಹಳ ಜನ ಇಲ್ಲ. ಆಮೇಲೆ ಏನ್ ಮಾಡೋದು, ಇವರು ದುಡ್ಡಿದೆಯಲ್ಲ, ಯಾರೋ ಮೆಂಬರ್ಗೆ ಓನರ್ ಹಾಕ್ಬಿಡೋದು, ದುಡ್ಡು ಕೊಟ್ಬಿಡೋದು. ಇವ್ರು ನಮ್ಮ ಅದೇನು ಮಾಡಕ್ ಬಂದಿದ್ದಾನೆ ಅಂತ ಅವ್ನು ಸುಲ ಕೆಡಿಸೋದು. ಅವ್ನಿಗೆ ಅಷ್ಟು ಹೋಗಿ ಬರೆಯೋದೇ ಇದ್ರೆ ಅದು ಹೋಗಿದ್ರು. ಈಗ ನಮ್ಮಿಂದ ಹೋಗಿರೋ ಲೀಡರ್ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಮಾತ್ರ ಬರೆಯೋದಿದೆ ಗೊತ್ತೇನಪ್ಪ. ಅಲ್ಲಿ ಬಾಗಿಲು ಕಾಯ್ಬೇಕು. ನನ್ನ ಹತ್ರ ಬಂದು ನಾನು ಚೇರ್ ಮೇಲೆ ಕೂಡಿಸ್ತೀನಿ, ಅವ್ರ ಬಾಗಿಲು ಕಾಯ್ಬೇಕು. ಯಾರ ಬಾಗಿಲು ಅಂದ್ರೆ ಇವ್ರು PA ಬಾಗಿಲು, ಇವ್ರ ಬಾಗಿಲಲ್ಲ. ಆಮೇಲೆ ಇನ್ನೊಂದು ಸಂಶಯ ಇದೆ ನಮ್ಮ ತಾಲೂಕಲ್ಲಿ, MLA ಇವರೇನಾ ಅದು PAನಾ? ಒಂದೊಂದ್ಸಲ PAನೇ ಅದನ್ನ ತೆಲುಗಿನಲ್ಲಿ ಗುರುಕಟ್ಟೆ ಲಂಬಿರಿಸು ಅಂತ ಹೇಳ್ತಾರಲ್ಲ, ಹಂಗೆ PAದೇ ಕಾರವಾರ. MLA ನಮ್ಮ ರಾಷ್ಟ್ರಕ್ಕೆ ಬಹಳ ಬೆಲೆ ಇದೆ. ಆ ಬೆಲೆಯನ್ನ ಉಳಿಸ್ತಕ್ಕಂಥ ಜವಾಬ್ದಾರಿ ಆ ಸ್ಥಾನದಲ್ಲಿರೋರು ತಿಳ್ಕೋಬೇಕು. ಯಾರ್ಯಾರು ಗುತ್ತಿಗೆಗೆ, ಯಾರ್ಯಾರು ಹೊಗಳಪ್ಪ ನಾಮಿ ಅಂತ ಕೊಡೋದೆಲ್ಲ ಅದಕ್ಕೆ ಒಂದು ಸ್ಥಾನಮಾನ ಇದೆ. ಆಮೇಲೆ ಕೆಲವು ಸಭೆಗಳಲ್ಲಿ ಕೆಲವು ಟೇಪ್ ಕಟ್ಟಿಂಗ್ ಹೋಗ್ತಾರೆ ಗಿರಾಕಿಗಳು, PAಗಳು.
ಏನಿದೆ ಅವ್ರ ಮಾನ್ಯತೆ? ಈ ಅಧಿಕಾರಿಗಳು ಹಂಗೇನೆ ಕೆಲವರೆಲ್ಲ ಬಕೆಟ್ ಇಡೋ ಕೆಲಸ. ಈಗ ನೀವು ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ, ಬಕೆಟ್ ಗಿರಾಕಿ ಸರ್ಕಲ್ ಇನ್ಸ್ಪೆಕ್ಟರ್. ಆಮೇಲೆ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೇನಪ್ಪ. ನಾನು ಯಾವತ್ತಾದ್ರೂ ಎಸ್ಕಾರ್ಟ್ ತಗೊಂಡು ಬಂದಿದ್ದೀನಿ ಹಳ್ಳಿಗೆ. ಪೊಲೀಸ್ ಒಂದು ಜೀಪು, ಹಿಂದ್ಗಡೆ ಒಂದು ಜೀಪು. ಏನಕ್ಕೆ ಬೇಕು? ಜನರು ನಿಮ್ ಭಯ ಮೇಲೆ ಹೋಗ್ತಿರ್ತಾರೆ. ಯಾಕಂದ್ರೆ ಅಪರಾಧ ಪ್ರಶ್ನೆ ಕಾಡ್ತಾ ಇರುತ್ತೆ. ಜನರ ಭಾವನೆಯಿಂದ, ಜನರ ಮನಸ್ಸಿಂದ ಓಟ್ ತಗೊಂಡು ಗೆದ್ದಿರೋದಲ್ಲ. ಜನರು ಓಟ್ ಖರೀದಿ ಮಾಡಿ ಗೆದ್ದಿರೋದು ಅಲ್ವಾ? ಅದರಿಂದ ಭಯ. ನನಗೇನು ಯಾವ ಭಯನೂ ಇಲ್ಲ. ಅರ್ಧ ರಾತ್ರಿ ಯಾವ ಹಳ್ಳಿಗೆ ಹೋಗ್ತೀನಿ, ಎಲ್ಲೆಲ್ಲೋ ಹೋಗ್ತೀನಿ ನಾನು. ಅಂದ್ರೆ ಆ ಥರ ತಿಳ್ಕೋಬೇಡಿ. ಅಂದ್ರೆ ನನಗೆ ಯಾವ ಭಯನೂ ಇಲ್ಲ. ಇವರು ಪೊಲೀಸರು ಕಾನೂನು ಬೇರೆ ಮಾಡಬಾರ್ದು. ಶಿಷ್ಟಾಚಾರ ಇರುತ್ತೆ. ಮಿನಿಸ್ಟ್ರಿಗೆ ಮಾತ್ರ ಈಗ ಎಸ್ಕಾರ್ಟ್ ಕೊಡ್ಬೇಕು. MLA ಎಲ್ಲೂ ಎಸ್ಕಾರ್ಟ್ ಕೊಡೋದಿಲ್ಲ, ತಗೊಳ್ಳೋದೇ ಇಲ್ಲ. ಇವರು ಊರೊಳಗೆ ಹೋದ್ರೆ ಸೀರೆ ಕೊಡ್ಬೇಕಾದ್ರೆ 20 ಜನ ಪೊಲೀಸರು ಹಾಕ್ಬೇಕು. ಆ ಹೆಣ್ಮಕ್ಳೆಲ್ಲ ಏನಕ್ಕೂ ಮಾತಾಡದೇ ಇರ್ತಾರೆ. ಏನಣ್ಣ ತಪ್ಪು ಮಾಡಿಬಿಟ್ವಿ, ಹೆಂಗ ಮತ್ತೆ ನೋಡೋಣ ಹತ್ರ ಬರ್ಲಿ, ಆಮೇಲೆ ಏನೋ ಬರ್ತೀವಿ ಸುಮಾರು ಜನ ಅಂತ ಮಾತಾಡ್ತಾರೆ. ಯಾರು ನಮ್ಮ ರಾಜ್ಯನ ಈ ಕಾಂಚಿ ಬೀಜ ಬ್ರೋಕರ್ನ ಇದಾಕ್ಬಿಟ್ಟು ಈಗಾಗಲೇ ನಿಮ್ ಬಂಡವಾಳ ಗೊತ್ತಾಗಿದೆ, ನೀವು ತಿಳ್ಕೊಂಡಿರ್ಬೋದು. ಸಾಮಾನ್ಯ ಜನರಲ್ಲಿ ಇವತ್ತು ನಿಮ್ಮ ಹುಡುಕ್ಬೇಕಾದ್ರೆ ಫೋನ್ ಮಾಡಿದ್ರೆ ಸಿಗಲ್ಲ, ನಿಮ್ ಬಿ ಹತ್ರ ಹೋಗ್ಬೇಕು. ಏನು ಇದೇನು ಆಟ ಆಡ್ತಾ ಇದ್ದಾರೆ. ಗೌರಿಬಿದೂರು ತಾಲೂಕು ಜನ ಏನೋ ಗುಡ್ಡು ಅಂತ ತಿಳ್ಕೊಂಡಿದ್ದೀರ ನೀವು. ಹಿಂಗೆ ಇದ್ರೆ ಬೇರೆ ತರ ಆಗುತ್ತೆ. ಆಮೇಲೆ ನೋಡಿ ಮುಂದಿನ ಹೆಜ್ಜೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಎಷ್ಟಕ್ಕೆ ಸಾಕಿ ಗೊತ್ತು. ಅದಕ್ಕೆ ನೀವು